ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಸೆಂಟ್ ಮೇರಿಸ್ ಐಸ್ಲ್ಯಾಂಡ್ ಪಾರ್ಟ್ 2ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಟಿಕೆಟ್ನ ತಗೊಂಡು ಸೆಂಟ್ ಮೇರಿಸ್ ಐಸ್ಲ್ಯಾಂಡ್ಗೆ ಬೋಟಲ್ಲಿ ಬಂದು ತಲುಪ್ತು ಅನ್ನೋದನ್ನು ನೀವು ನೋಡಿದ್ದೀರಾ. ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೆಂಟ್ ಮೇರಿಸ್ ಐಸ್ಲ್ಯಾಂಡ್ ಹೇಗಿದೆ ಅನ್ನೋದನ್ನು ನೋಡೋಣ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ದಯಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಏನು ಮಾಡಂಗಿಲ್ವಂತೆ. ನಾವು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಬೋರ್ಡನ್ನು ಖಂಡಿತವಾಗ್ಲೂ ನೋಡ್ತೀವಿ. ಮದ್ಯಪಾನ ಮಾಡಬೇಡಿ, ಧೂಮಪಾನ ಮಾಡಬೇಡಿ, ಹಾಗೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ನಮ್ಮ ಜನಗಳು ಅದಕ್ಕೆಲ್ಲ ತದ್ವಿರೋಧನೆ ಏನು ಮಾಡಬೇಡಿ ಅಂತ ಅಂತಾರೋ ಅದನ್ನೇ ಜಾಸ್ತಿ ಮಾಡ್ತಾರೆ. ಎಲ್ಲನೂ ಅಲ್ಲಲ್ಲೇ ತಿಂದು ಅಲ್ಲಲ್ಲೇ ಎಸ್ತು ಹೋಗೋದು ಅವರ ಒಂಥರ ಅಭ್ಯಾಸ ಆಗೋಗಿದೆ. ಅದನ್ನು ಯಾರ ಕೈಲೂ ಬದಲಾಯಿಸೋಕ್ಕಂತೂ ಆಗೋದಿಲ್ಲ. ಬದಲಾವಣೆ ಆಗಬೇಕಿದೆ, ಅದು ನಮ್ಮಿಂದಲೇ ಶುರುವಾಗಬೇಕು. ಯಾಕಂತ ಅಂದರೆ ವೇಸ್ಟ್ಗಳನ್ನು ಹಾಕೋಕ್ಕೆ ನಮ್ಮ ಮನೆಗಳಲ್ಲಿ ಯಾವ ರೀತಿ ಡಸ್ಟ್ಬಿನ್ಗಳನ್ನ ನಾವು ಇಟ್ಕೊಂಡಿರ್ತೀವೋ ಅದೇ ರೀತಿ ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಡಸ್ಟ್ಬಿನ್ಗಳನ್ನು ಅಲ್ಲಲ್ಲೇ ಇಟ್ಟಿರ್ತಾರೆ. ದಯಮಾಡಿ ಎಲ್ಲರೂ ಸಹ ನೀವು ತಿಂದಂತಹ ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು ಅಥವಾ ಕುಡಿದಂತಹ ವಾಟರ್ ಬಾಟ್ಲುಗಳಾಗಿರ್ಬೋದು ದಯಮಾಡಿ ಎಲ್ಲರೂ ಹಾಕಿ. ಎಲ್ಲಿಗೆ ಬಂದಿದ್ರ ಮೇಡಮ್ ನೀವು? ಮೇಡಮ್ ನಾವು ಇದಕ್ಕೆ ಸೆಂಟ್ ಮೇರಿಸ್ ಐಲ್ಯಾಂಡ್ ಬಂದಿದ್ದೀವಿ. ಹೌದಾ? ಯಾವ ಊರು ನಿಮ್ದು? ಚೈತ್ರ ಮೇಡಮ್ ಇರಿ ಒಂದ್ ನಿಮಿಷ ಯಾರಾದ್ರೂ ಇಟ್ಕೊಳ್ಳಿ. ಒಂದ್ ನಿಮಿಷ ಹೇಳಿ, ನಿಮ್ಮ ಊರಿಗೇನು? ನಾವು ಫ್ರೀ ಬಸ್ ಅಲ್ಲಿ ಬಂದಿಲ್ಲ ಮೇಡಮ್, ನಾವು ನಮ್ಮ ಸ್ವಂತ ದುಡ್ಡಲ್ಲಿ ಟಿಟಿ ಗಾಡಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನ ಚೈತ್ರ ಮೇಡಮ್ ಅವರು ಆರ್ಗನೈಸ್ ಮಾಡಿದ್ದಾರೆ. ವೆಹಿಕಲ್ ಮಾಡ್ಕೊಂಡು ಬಂದಿದ್ದಾರೆ. ಎರಡು ನೀವು ಕೇಳಿದಾಗ ಆಂಕರ್, ಮೈಸೂರಿಗೆ ಹೋದಾಗ ಪೇಷಂಟ್ ಡಾಕ್ಟರ್ ತರ ಇಲ್ಲಿ ವರ್ತನೆ ಮಾಡಿದ್ರೆ ಸುಮ್ನೆ ಎಲ್ಲ ಬೈಸ್ಕೊತೀರಾ. ಬಾಯಿ ಬಂದಾಗ ಬೈಬೇಕಾಗತ್ತೆ. ನಾನು ಯಾಕೆ ಮೆಡಿಸಿನ್ ತಗೊಳಲ್ವಾ, ಹೇಳಿದ ಮಾತು ಕೇಳಲ್ಲ, ಮತ್ತೆ ವಾಂತಿ ಜ್ವರ ಎಲ್ಲಿ ನಿಲ್ಲುತ್ತೆ, ಬೇಡದಿರೋದೆಲ್ಲ ಬಿರಿಯಾನಿ ತಿನ್ಬೇಕು, ಅದ್ ತಿನ್ಬೇಕು, ಇದ್ ತಿನ್ಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡ್ತಿರಲ್ಲ. ನಾನ್ ವೆಜ್ ತಿಂದು ಅಭ್ಯಾಸ ಒಂದೇ ತರ ಫುಡ್ ಎಲ್ಲ ತಿನ್ಬಾರ್ದು ಅಷ್ಟೇನಾ ಮೇಡಮ್? ಹೇಗಿದ್ಯಪ್ಪ? ಚೆನ್ನಾಗಿದ್ದೀರಾ? ಎಲ್ಲಿ ವರ್ಕ್ ಮಾಡ್ತಿದ್ವಿ ಈಗ? ಮ್ಯಾಮ್ ಇವಾಗ ನಾನು ಮತ್ತೆ ಐಶ್ವರ್ಯ ಮಾಸ್ಟರ್ಸ್ ಮಾಡ್ತಾ ಇದ್ವಿ. ಹೌದಾ? ಓ ವೆರಿ ಗುಡ್. ಅದು ಬೆಸ್ಟ್ ನಿಜ. ಹೌದು, ಸುಮ್ಮನೆ MD ಟ್ರೈ ಮಾಡ್ಕೊಂಡು ತುಂಬಾ ದಿನ ಆಯ್ತು. ದೇ ಆರ್ ಮೈ ಕಸಿನ್ಸ್. ಚೈತ್ರ, ಮಮತಾ ನಮ್ಮಕ್ಕ, ನನ್ನ ಸಿಸ್ಟರ್ ಮಗ, ಇವ್ರ ಚೈತ್ರ. ಹೌದಾ? ನಾವೆಲ್ಲ ಒಂದು 15 ಮೆಂಬರ್ಸ್ ಇದ್ದೀವಿ. ಓಕೆ ಹಲೋ. ಮತ್ತೆ ವೆಕೇಶನ್ ಮ್ಯಾಮ್? ನಾಳೆ ಹೊರಟ ಇವತ್ತು? ನಾಳೆ. ನೀವು? ನಾವು ನಾಳೆ ಮಾರ್ನಿಂಗ್ ಹೊರಡ್ತೀವಿ. ಎಷ್ಟು ಜನ ಬಂದಿದ್ರಿ ನೀವು? 3 ಜನ ಬಂದಿದ್ವಿ. ಅಷ್ಟೇನಾ? ಅವ್ರು ಆ್ಯಕ್ಚುಲಿ ಡಾಕ್ಟರು, ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ರಂತೆ. ಅಲ್ಲಿ ನೋಡಿ ಐಸ್ಲ್ಯಾಂಡಲ್ಲಿ ಸಿಗ್ಬಿಟ್ಟಿದ್ದಾರೆ ಅವ್ರಿಗೆ ಪರಿಚಯದವರು. ನಮ್ಮ ಈ ಒಂದು ಗ್ರೂಪಲ್ಲಿ ಡಾಕ್ಟರ್ ಇದ್ದರು, ಇಂಜಿನಿಯರ್ ಇದ್ದರು, ನರ್ಸ್ ಇದ್ದರು, ಹಾಗೆ ಅವರ ಯಜಮಾನ್ರುಗಳು ಗೌರ್ಮೆಂಟ್ ಎಂಪ್ಲಾಯಿಗಳಾಗಿರ್ತಂಥವ್ರು ಇದ್ದರು. ಹಾಗೆ ನಮ್ಮಂಥ ಗೃಹಿಣಿಯರು ಸಹ ಇದ್ದರು. ಯಾರೂ ಸಹ ಇಲ್ಲಿ ನಾವು ಮೇಲು ನಾವು ಕೀಳು ಅನ್ನೋದು ಒಂಥರ ಆ ಒಂದು ಮನೋಭಾವ ಇದೆಯಲ್ವ, ಆ ಒಂದು ಮನೋಭಾವ ಯಾರಿಗೂ ಸಹ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಈ ಒಂದು ಫ್ಯಾಮಿಲಿ ಬಗ್ಗೆ ನನಗೆ ನಿಜವಾಗ್ಲೂ ಪ್ರೌಡ್ ಫೀಲ್ ಇದೆ. ಯಾಕಂತ ಅಂದರೆ ಈಗ ಒಬ್ಬರು ಡಾಕ್ಟ್ರು ಅಂತ ಅಂದರೆ ಅವರ ಫ್ರೆಂಡ್ ಸರ್ಕಲ್ಲೇ ಬೇರೆ ಇರುತ್ತೆ, ಅವರ ಒಂಥರ ಸ್ಟ್ಯಾಂಡರ್ಡ್ಸಮ್ಮೇ ಬೇರೆ ಇರುತ್ತೆ. ಅಂಥವರು ನಮ್ಗಳಂಥವ್ರ ಜೊತೆ ಬಂದು ಅಂದರೆ ಕಂಪೇರಿಸಮ್ ಅಂತ ಅಲ್ಲ, ಯಾರಿಗಾದರೂ ಸ್ವಲ್ಪ ಈ ಡಾಕ್ಟ್ರು ಸ್ವಲ್ಪ ಇಂಜಿನಿಯರ್ ಅಂದರು ಎಂಥವ್ರಿಗೂ ಸ್ವಲ್ಪ ಆ್ಯಟಿಟ್ಯೂಡ್ ಅನ್ನೋದು ಬಂದಿರುತ್ತೆ. ಬಟ್ ಇವ್ರುಗಳಿಗೆ ಆ ರೀತಿ ಇರಲಿಲ್ಲ. ಅದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾವು ಅದೆಷ್ಟೋ ಸಂಬಂಧಗಳನ್ನು ನೋಡ್ತಾ ಇದ್ದೀವಿ, ಇವಾಗ ಅಂತಲ್ಲ, ಮೊದಲಿಂದನೂ ಅಷ್ಟೇ. ಎಷ್ಟೋ ಜನ ಒಡ ಹುಡ್ತವ್ರಾಗಿರ್ಬೋದು, ರಕ್ತ ಸಂಬಂಧಿಗಳಾಗಿರ್ಬೋದು, ಅವರವರಲ್ಲೇ ಒಂಥರ ದ್ವೇಷಗಳಿರುತ್ತೆ. ಆದರೆ ನಮ್ಮ ಈ ಒಂದು ಬಾಂಡಿಂಗ್ ಇದೆಯಲ್ವ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಹಿರಿಯರು ಇವನ್ನೆಲ್ಲ ಆಧಾರವಾಗಿ ಇಟ್ಕೊಂಡೇ ಕೆಲವೊಂದು ಗದೆಗಳನ್ನ ಮಾಡಿದ್ದಾರೆ ಅಂತ ಅನ್ಸುತ್ತಲ್ವ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ. ನಿಜವಾಗ್ಲೂ 100ಕ್ಕೆ 100ರಷ್ಟು ನಿಜವಾದ ಮಾತೋದು ಅಲ್ವಾ. ಹೇಳಿ, ನಿಮ್ಮ 2ನೇ ದಿನದ ಬೀಚಿನ ಅನುಭವ ಹೇಗಿತ್ತು ಅಂತ ಹೇಳಿ. ಕರೆಕ್ಟಾಗಿ ಮಾತಾಡ್ಬೇಕು. ತಗೊಳ್ಳಿ ಮೇಡಮ್. ನಾನು ಅವಳಿ ಕುಡಿತೀನಿ, ನನ್ನ ವಾಯ್ಸ್ ಚೆನ್ನಾಗಿದೆ.
ಯಾವಾಗ್ಲೂ ನನ್ನನ್ನೇ ಸಿಕ್ಕಾಕ್ಸ್ತಾರೆಪ್ಪ. ತುಂಬಾ ನೋವಾಗುತ್ತೆ ಇಲ್ಲಿ. ಸುಮ್ನೆ ಹುಡುಗಿರು ವುಮೆನ್ ಎಂಪವರ್ಮೆಂಟ್ ಅಂತ ಮಾಡ್ತೀವಿ, ಯಾರು ಎಂಪವರ್ ಆಗಲ್ಲ. ಮನೇಲಿ ಅಡಿಗೆ ಮನೆಯಲ್ಲಿ ಸುಮ್ನೆ ಪಾತ್ರೆ ತೊಳೆದು ರೊಟ್ಟಿ ಬೇಯಿಸೋದು, ಇಷ್ಟೇ ಕೆಲಸ ಆಗ್ಬಿಟ್ಟಿದೆ. ಇವ್ರನ್ನೆಲ್ಲ ಕರ್ದು ನೋಡಿ ನನ್ನ ವಾಯ್ಸ್ ಬಾಕ್ಸ್ ಎಷ್ಟು ಚೇಂಜ್ ಆಗ್ಬಿಟ್ಟಿದೆ. ಹಿಂಸೆ ಆಗತ್ತಪ್ಪ. ಈ ತರ ಗ್ರೂಪ್ ಕರ್ಕೊಂಡ್ ಬಂದ್ರೆ ನಾನೊಂದ್ ಮೈಕ್ ಇಟ್ಕೊಂಡ್ ಬರ್ಬೇಕು ನೆಕ್ಸ್ಟ್. ಅದಕ್ಕೆ ಕೊಟ್ಟಿದ್ದೀನಿ ಮೈಕ್. ನೆಕ್ಸ್ಟ್ ಆಮೇಲೆ ಮೈಕ್ 1 2 3 ಟೆಸ್ಟಿಂಗ್ ಅನ್ನೆ. ಹಲೋ ಮೈಕ್ 1 2 3 ಟೆಸ್ಟಿಂಗ್. ಅಟೆಂಡೆನ್ಸ್ ಹಾಕಿ. ಎಲ್ಲಾರು ಬಂದಿದ್ದೀರಾ? ಎಲ್ಲರೂ ಬೀಚಿಗೆ ಬಂದಿದ್ರ? ಪ್ರೆಸೆಂಟ್ ಅಬ್ಸೆಂಟ್ ಕೇಳಿ. ಎಲ್ಲರೂ ಪ್ರೆಸೆಂಟ್ ಆಗಿದ್ದಾರೆ, ಬಟ್ ಯಾರು ಎಂಜಾಯ್ ಮಾಡ್ತಿಲ್ಲ. ಎಲ್ಲ ದುಃಖದಲ್ಲಿ ಇದ್ದಾರೆ. ಯಾಕೆ ದುಃಖದಲ್ಲಿದ್ದಾರೆ? ನಮ್ಮ ಹೆಡ್ ಮೇಡಮ್ದೇ ಪ್ರಾಬ್ಲಮ್. ಹೌದಾ? ಅಲ್ಲಿ ನೋಡಿ ಒಬ್ರು ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಆ ಕಡೆ ಫೋಕಸ್ ಮಾಡಿ. ಓಕೆ. ಸ್ಮೈಲ್. ವಾವ್. ಆಂಟಿ ಒಬ್ರು ನೋಡಿ ಆಟ ಆಡ್ತಿದ್ದಾರೆ. ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಅವರು. ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿ ಕೆಳಗಡೆ ಆಂಟಿ ನೋಡಿ. ಆಂಟಿ ದಿರೇ ಪರವಾಗಿಲ್ಲ. ಇಲ್ಲಿ ನಮ್ಮ ಮಕ್ಳುಗಳೇ ವೇಸ್ಟ್. ಮಕ್ಳುಗಳು ಯಾರು ಎಂಜಾಯ್ ಮಾಡ್ತಿಲ್ಲ. ನಮ್ಮ ಹುಡುಗಿರೆಲ್ಲ ನೋಡಿ ಮುಖ ಎಲ್ಲ ಸೋರೆ ಆಗಿ ಸೊಪ್ಪೆ ಹಾಕಿ ಕೂತಿದೆ. ಹಂಗೆ ತುದಿಲ್ಲ ನಿಂತ್ಕ ಮಕ್ಳ ಸಾಕು. ಹೇಳಿ ನೋಡಿ ನಮ್ಮ ಹುಡುಗಿರ ಮುಖಗಳು ನೋಡಿ. ಬಟ್ಟೆ ಮಾತ್ರ ಸ್ಟೈಲು, ಒಂದು ಹ್ಯಾಪಿನೆಸ್ ಇಲ್ಲ ಮುಖದಲ್ಲಿ, ಒಂದು ಎಂತೂ ಇಲ್ಲ. ಯಾವ ತರ ಈ ಹುಡುಗಿರ್ನ ಕರ್ಕೊಂಡ್ ಬರೋದ್ ನಾವು ನೆಕ್ಸ್ಟ್ ಟ್ರಿಪ್ ಗೆ? ಹೇಳಪ್ಪ. ಈಗ ಟ್ರಿಪ್ ಆರ್ಗನೈಸ್ ಮಾಡಿದವರು ಅದು ಅವ್ರನ್ನ ಪ್ರಾಬ್ಲಮ್ ಗಳು ಏನಿದೆ ಅಂತ ನೀವು ಕೇಳ್ಕೋಬೇಕು. ಹೊರಗಡೆ ಹಾಕಿ ಏನಿದೆ ಅಲ್ಲ, ಅವ್ರಿಗೆ ಹೊರಗಡೆ ಹಾಕಿ ಬಾಯಿಗೆ ಕಿಚ್ಬೇಕು, ಹಾಡ್ಗೆ ಕಿಚ್ಬೇಕು, ಹೊಟ್ಟೆ ಕಿಚ್ಬೇಕು ನಾವು. ಅವ್ರಿಗೆಲ್ಲ ಅವ್ರ ಯಜಮಾನ್ರುಗಳು ಬಂದಿಲ್ಲ ಅಂತ ಏನಾರು ಫೀಲಿಂಗ್? ಓ ಇರಬಹುದು, ಗೊತ್ತಿಲ್ಲ. ಅಕ್ಕಪಕ್ಕ ಇರೋರ್ನೆಲ್ಲ ಕೇಳಿ ಅವ್ರೇನೋ ಅಲ್ಲ ಅಂತ ಇದಾರೆ ಕೇಳಿ. ಮತ್ತೆ ಯಾಕೆ ದುಃಖದಲ್ಲಿದ್ದೀರಾ? ಇವ್ರನ್ನ ಕೇಳಿ. ಇವ್ರೊಬ್ರನ್ನ ಯಾಕೆ ಬೇಜಾರ? ಓಕೆ, ಯಾರಿಗೂ ಇಲ್ಲಪ್ಪ ಅಂದ್ರೂ ದುಃಖದಲ್ಲಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಹೌದಾ? ಸ್ವಲ್ಪನೂ ಡ್ಯಾನ್ಸ್ ಇಲ್ಲ, ಏನು ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ. ಸುಮ್ನೆ ನಾವು ಆರ್ಗನೈಸ್ ಮಾಡೋದು ಕರ್ಕೊಂಡ್ ಬರೋದು. ದಯವಿಟ್ಟು ನೀವೇ ಮೋಟಿವೇಟ್ ಮಾಡ್ಬೇಕು. ನೆಕ್ಸ್ಟ್ ಎಲ್ಲರಿಗೂ ಟ್ರೈನಿಂಗ್ ಕೊಡಿ. ನೆಕ್ಸ್ಟ್ ಇನ್ನೊಂದು ವರ್ಷ ಗ್ಯಾಪ್ ಕೊಡ್ತೀವಲ್ಲ, ಎಲ್ಲರಿಗೂ ಟ್ರೈನಿಂಗ್ ಮಾಡಿ ಕರ್ಕೊಂಡು. ಅಂದ್ರೆ ನಿಮ್ ಮಾತಿನ ಪ್ರಕಾರ ಇನ್ನೊಂದು ವರ್ಷ ನೀವೆಲ್ಲೂ ಟ್ರಿಪ್ ಆರ್ಗನೈಸ್ ಮಾಡಲ್ಲ? ನಿಮ್ಗೆ ಕರ್ಕೊಂಡು ಹೋಗಲ್ಲ, ನಾವ್ ಹೋಯ್ತೀವಿ. ಅದು ಪಾಯಿಂಟ್. ನಿಮ್ಮನ್ ಕರ್ಕೊಂಡು ಹೋಗ, ನಾವ್ ಕರ್ಕೊಂಡು ಹೋಗ್ತೀವಿ. ಹೌದಾ? ಆಮೇಲೆ ಅಷ್ಟೇ. ಸೂಪರ್ ಆಗಿತ್ತು. ಇವ್ರು ನೋಡಿ ರೀಲ್ಸ್ ಮಾಡಕ್ ಕರಿತಾ ಇದಾರೆ. ಸೆಂಟ್ ಮೇರಿ ಐಲ್ಯಾಂಡ್ ತುಂಬಾ ಚೆನ್ನಾಗಿತ್ತು. ತುಂಬಾ ಅಂದ್ರೆ ತುಂಬಾ ಬೊಂಬಾಟಾಗಿತ್ತು. ನಾವು ಸನ್ಸೆಟ್ ನೋಡಕ್ ಬಂದಿದೀವಿ ಇಲ್ಲಿ. ಹೌದಾ? ನೋಡಿ ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಆಗ್ತಾ ಇದೆಯಾ? ಆಂಟಿ ಸನ್ಸೆಟ್ ಗೆ ಬಂದಿರೋದು ನಾವು ಇಲ್ಲಿ. ಸಣ್ಣ ಸೆಟ್ ಆಗೋ ತನಕ ಮನೆಗೆ ಹೋಗಂಗಿಲ್ಲ ಅಂತ ಆಂಟಿ. ಏನೇನೆ ಸಣ್ಣ ಸೆಟ್ ಆಗ್ಬೇಕು. ಸೆಂಟ್ ಮೇರಿಸ್ ಐಲ್ಯಾಂಡ್ ತುಂಬಾ ಚೆನ್ನಾಗಿದೆ. ಅದು ಉಡುಪಿಲಿ ಒಂದು ಟೂರಿಸ್ಟ್ ಪ್ಲೇಸ್. ತುಂಬಾ ಚೆನ್ನಾಗಿದೆ. ವರ್ತ್ ಇಟ್. ವಿಸಿಟ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಕ್ಳುಗಳಿಗೆ, ದೊಡ್ಡವ್ರಿಗೆ. ಸನ್ಸೆಟ್ ಅಲ್ಲಿ ಬನ್ನಿ ಅಥವಾ ಸನ್ ರೈಸ್ ಬನ್ನಿ. ಅದ್ರದ್ದು ಕಾಸ್ಟ್ ಬಂದು 300 ರುಪೀಸ್ ದೊಡ್ಡ ಅಡಲ್ಟ್ಸ್ ಗೆ. ಮಕ್ಳಿಗೆ 150 ರುಪೀಸ್. ಆಲ್ಮೋಸ್ಟ್ ಪಿಕಪ್ ಪಾಯಿಂಟ್ ಇಂದ ಐಲ್ಯಾಂಡ್ ತನಕ ಒಂದು 15 to 20 ಮಿನಿಟ್ಸ್ ನಾವು ಬೋಟ್ ಅಲ್ಲಿ ಗ್ರೂಪ್ ಅಲ್ಲಿ ಎಂಜಾಯ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಒಳ್ಳೆ ವ್ಯೂ ಇದೆ ನೋಡಕ್ಕೆಲ್ಲ. ಇಲ್ಲಿ ಬಂದು ಸನ್ಸೆಟ್ ನೋಡ್ತಾ ಇದೀವಿ ಈಗ. ಅದಾದ ತಕ್ಷಣ 5:40ಗೆ ಇಲ್ಲಿ ಕ್ಲೋಸ್ ಆಗುತ್ತೆ. ಅಲ್ಲ, ಒಂದ್ ನಿಮಿಷ. ನಿಮ್ಮೂರಲ್ಲಿ ಏನ್ ಸೆಟ್ ಆಗಲ್ವಾ? ಇಲ್ಲೇ ಸನ್ಸೆಟ್ ನೋಡಕ್ ಬಂದಿದ್ರಲ್ಲ. ನಮ್ಮೂರಲ್ಲಿ ನಾವಿರೋದು ಮೈಸೂರಿಂದ ಮಂಗಳೂರು ತನಕ ಉಡುಪಿ ನಾವಿರೋದು ಸಿಟಿಲಿ. ಅಲ್ಲಿ ಮನೆಗಳು ಬಿಟ್ರೆ ಇನ್ಯಾವ ಸಣ್ಣ ನೋಡಲ್ಲ ನಾವು. ಬಿಲ್ಡಿಂಗ್. ನಮ್ಮ ಮಗ ಸಣ್ಣ ಅಂದ್ರೆ ನನ್ ಮಗನ ನೋಡ್ತೀನಿ ಅಷ್ಟೇ. ಸೆಟ್ ಅಂದ್ರೆ ಅವನ್ನ ಸೆಟ್ ಮಾಡ್ಬೇಕಷ್ಟೇ ನಾವು. ಫಸ್ಟ್ ಗೃಹ ಪ್ರವೇಶ ಮಾಡಿ ಆದಷ್ಟು ಬೇಗ ನಿಮ್ದು ಖಂಡಿತ ನಿಮ್ಮನ್ನ ಕರೆದಿ ನಾವು ವ್ಲಾಗ್ ಮಾಡಿಸ್ತೀವಿ. ಡೋಂಟ್ ವರಿ. ಹೌದಾ? ನೀವು ಬರ್ಬೇಕು ಖಂಡಿತ. ನಮ್ಮನೆ ಗೃಹ ಪ್ರವೇಶಕ್ಕೆ 3 ದಿನ ಮುಂಚೆ ಬಂದು ಕರೆಕ್ಟ್ ಆಗಿ ವ್ಲಾಗ್ ಮಾಡಿ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಬೇಕು. ಒಳ್ಳೆ DSLR ಕ್ಯಾಮ್ರಾನೋ ಇಲ್ಲ Insta 360 ಕೊಡ್ತಿದ್ರೆ ಖಂಡಿತವಾಗ್ಲೂ ನಿಮ್ಮನೆ ಗೃಹ ಪ್ರವೇಶ. ಹೌದಾ? ಅದಕ್ಕೆ ನೀವೇ ಬೇಕಾ ವ್ಲಾಗರ್ ಯಾರನ್ನಾರು ಕರೆದು ಬರ್ತಾರೆ? ಅಲ್ಲ, ಬರ್ಲೇಬೇಕು ಅಂತ ಕೇಳಿದ್ರಲ್ಲ. ಬರ್ಲೇಬೇಕು ಅಂತ ಅಂದ್ರೆ ಕೊಟ್ರೆ ಬೇಕಾ? ನಿಮ್ಮ ಇಷ್ಟ ಇದ್ದು ನಿಮಗೆ ವ್ಯೂಸ್ ಜಾಸ್ತಿ ಆಗ್ಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೇಕು, ಒಳ್ಳೊಳ್ಳೆ ವಿಡಿಯೋಸ್ ಕೊಡ್ಬೇಕು ಅಂದ್ರೆ ಹೋಮ್ ಟೂರ್ ಮಾಡಿ ನಮ್ಮನೆದು. ಖಂಡಿತವಾಗ್ಲೂ ಮಾಡ್ತೀವಿ. ಅದ್ರ ಬಗ್ಗೆ ನಾನು ನಮ್ಮ ಅದಕ್ಕೆ ತುಂಬಾ ಡಿಸ್ಕಸ್ ಮಾಡಿದ್ದೆ. ಹೋಮ್ ಟೂರ್ ಮಾಡಿ ಎಷ್ಟೋ ಜನಕ್ಕೆ ಪಾಪ ಒಳ್ಳೇದಾಗ್ಲಿ. ಹೋಮ್ ಟೂರ್ ಇಂದ ಒಳ್ಳೆ ಪ್ಲಾನ್ ಸಿಗ್ಲಿ, ಐಡಿಯಾಸ್ ಸಿಗ್ಲಿ, ಎಲ್ಲ ಸ್ಟಾರ್ಟ್ ಆಗ್ಲಿ. ನಿಮ್ಗೂ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ನೀವು ತುಂಬಾ ಶ್ರಮ ಪಟ್ಟು ನಿಮ್ಮ ಶ್ರಮ ಜೀವನದಲ್ಲಿ ಮಧ್ಯದಲ್ಲಿ ಟೈಮ್ ಮಾಡ್ಕೊಂಡು ವ್ಲಾಗ್ಸ್ ಮಾಡ್ತಿರೋದು ತುಂಬಾ 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 ಅಂದ್ರೆ ತುಂಬಾ ಎನ್ಕರೇಜ್ ಮಾಡ್ಬೇಕು ನಿಮ್ಗೆ. ಪಾಪ ಇಷ್ಟೆಲ್ಲಾ ಕೆಲಸ ಬಿಟ್ಟು ವ್ಲಾಗ್ಸ್ ಮಾಡ್ತಿದಿರಲ್ಲ, ವೆರಿ ಗುಡ್. ಅಪ್ರಿಶಿಯೇಟ್ ಮಾಡ್ಬೇಕು ನಿಮ್ನ. ಥ್ಯಾಂಕ್ ಯು.
ಎಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಸೂರ್ಯ ಮುಳುಗ್ತಾ ಇದೆ, ಆದ್ರೆ ಆಲ್ರೆಡಿ ಇಲ್ಲಿ ಚಂದ್ರ ಬಂದಾಗಿದೆ. ಹೀಗೆ ತಮಾಷೆ ಮಾಡಿಕೊಂಡು ಒಬ್ರು ಕಾಲೊಬ್ರು ಎಳ್ಕೊಂಡು ಮಕ್ಕಳೆಲ್ಲ ನೀರಲ್ಲಿ ಆಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸನ್ಸೆಟ್ ನೋಡಿಕೊಂಡು, ನೋಡಿ ಇಲ್ಲಿ ಅಲ್ಲಿ ಸಣ್ಣ ಮುಳುಗ್ತಾ ಇದೆ, ಇಲ್ಲಿ ಆಲ್ರೆಡಿ ಚಂದ್ರ ಬಂದಾಗಿದೆ ನೋಡಿಕೊಂಡು ನಮ್ಮ ಬೋಟ್ ಬಂತು. ನಾವು ಆಲ್ರೆಡಿ ಆ ಕಡೆಯಿಂದ ಬಂದ ರೀತಿಯೇ ಈ ಕಡೆಯಿಂದ ಚಿಕ್ಕ ಬೋಟಲ್ಲಿ ಹೋದು, ಅಲ್ಲಿಂದ ಮತ್ತೆ ದೊಡ್ಡ ಬೋಟಿಗೆ ಶಿಫ್ಟ್ ಆದೋ. ಅಲ್ಲಿಂದ ನಮ್ಮ ಈ ಒಂದು ಸೇಂಟ್ ಮೇರೀಸ್ ಐಸ್ಲ್ಯಾಂಡಿನ ಪ್ರವಾಸವನ್ನು ನಾವು ಅವತ್ತಿಗೆ ಮುಗಿಸ್ತೋ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಉಡುಪಿ ಸೈಡ್ ಹೋದರೆ ಖಂಡಿತವಾಗ್ಲೂ ನೀವು ಈ ಒಂದು ಪ್ರವಾಸಿ ಸ್ಥಳಕ್ಕೆ ಭೇಟಿ ಕೊಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಕಡೆಯಿಂದ ಬರಬೇಕಾದ್ರೆ ಎಲ್ಲರಿಗೂ ಒಂಥರ ಜೋಶ್ ಇತ್ತು, ಒಂಥರ ಕ್ಯೂರಿಯಾಸಿಟಿ ಇತ್ತು ಏನಿರ್ಬೋದು ಅಂತ. ಈ ಕಡೆಯಿಂದ ನೀವು ನೋಡ್ಬೋದು, ಎಲ್ಲ ಪಾಪ ಮಕ್ಕಳಿಗೆಲ್ಲ ಟಯರ್ಡಾಗಿ ಹೋಗಿತ್ತು, ಯಾಕಂದರೆ ಜರ್ನಿ ಮಾಡೋದಲ್ವ, ಅಷ್ಟು ದೂರದಿಂದ ಸೆಕೆ ಬೇರೆ. ಆ ಒಂದು ಕಾರಣಕ್ಕೋಸ್ಕರ ಚಂದ್ರ ನೋಡಿ ಇಲ್ಲಿ ಮೊದಲೇ ಅಂತೂ ಆಗ್ತಾಯಿತ್ತು. ಟೈಮ್ ಬಂದು 6:45 ಹತ್ರ ಆಗೋಗಿತ್ತು. ನೀವಿಲ್ಲಿ ನೋಡ್ಬೋದು, ಟೈಮು 6:40 ಆಗಿದೆ ಆಲ್ರೆಡಿ. ಅಲ್ಲಿಂದ ನಾವು ನಮ್ಮ ಬೋಟ್ನ ಇಳ್ಕೊಂಡು ಬಂದು ಇಲ್ಲಿ ಏನಪ್ಪ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಅಂದರೆ ಸ್ವಲ್ಪ ಅಲ್ಲಲ್ಲೇ ಲೈಟ್ಗಳನ್ನ ಅಳವಡಿಸ್ಬೋದಿತ್ತು, ಯಾಕಂದರೆ ಆ ಕಡೆಯಿಂದ ಬರುವ ಕತ್ಲಾಗಿರುತ್ತಲ್ವ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಹಾಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.